ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಕುಟುಂಬದ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಕಾರು ಚಾಲಕ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಎಚ್.ಡಿ. ರೇವಣ್ಣ ಕುಟುಂಬದ ಕಾರು ಚಾಲಕ ನನ್ನನ್ನು ಕಿಡ್ನಾಪ್ ಮಾಡಿ ಆಸ್ತಿ ಕಬಳಿಸಿದ್ದಾರೆ ಅನ್ನೋದು ಅವ್ರು ಮಾಡ್ತಾ ಇರುವಂತ ಆರೋಪ. ಇತ್ತೀಚೆಗೆ ನಾನು 13 ಎಕರೆ ಭೂಮಿ ಖರೀದಿ ಮಾಡಿದ್ದೆ, ನನ್ನನ್ನು ಕಿಡ್ನಾಪ್ ಮಾಡಿ ನನಗೆ ಹೊಡೆದು ಬಡಿದು ಆ ಆಸ್ತಿಯನ್ನು ಅವರ ಹೆಸರಿಗೆ ಬರೆಸ್ಕೊಳ್ಳುವಂತೆ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಭವಾನಿ ರೇವಣ್ಣ ಅವರ ಹೆಸರನ್ನ ಕೂಡ ಉಲ್ಲೇಖಿಸಿದ್ದಾರೆ. ಕಾರ್ತಿಕ್ ಅನ್ನುವಂಥ ಕಾರು ಚಾಲಕ. ಈ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಅವರ ಕಾರು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಈಗ ಅವರೇ ನೇರವಾಗಿ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಅವರನ್ನು ನಮ್ಮ ಪ್ರತಿನಿಧಿ ಅಂಕಿತ ಮಾತನಾಡಿಸಿದ್ದಾರೆ, ನೋಡೋಣ. ಶಾಸಕ ರೇವಣ್ಣ ಕುಟುಂಬದ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಸ್ವತಃ ಕಾರು ಚಾಲಕನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯ ನನ್ನ ಜೊತೆ ದೂರುದಾರರಾಗಿರುವಂತಹ ಕಾರ್ತಿಕ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವರ್ಷದಿಂದ ಕಾರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರಿ? 14 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದಾದ್ಮೇಲೆ ಏನಾಯ್ತು, ಯಾವಾಗ ಈ ತರ ಇಶ್ಯೂಸ್ ಸ್ಟಾರ್ಟ್ ಆಯ್ತು ಸರ್? ಮಾರ್ಚ್ ತಿಂಗಳಲ್ಲಿ ಆಗಿದ್ದು. ಅಲ್ಲಿ ತನಕ ಅವ್ರ ಹತ್ರನೇ ಡ್ರೈವರ್ ಆಗಿದ್ದೆ ನಾನು. ಮಾರ್ಚ್ ತಿಂಗಳಲ್ಲಿ ನನಗೆ ಅದಕ್ಕಿಂತ ಫಸ್ಟ್ ಒಂದ್ಸಲ ಕೇಳಿದ್ರು, ಬಟ್ ನಾನು ಕೊಡಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ಮಾರ್ಚ್ ಅಲ್ಲಿ ನಾನು ಕರ್ಕೊಂಡೋಗಿ ಮನೇಲಿ ಕೂಡ ಹಾಕೊಂಡು ಹೆರಾಸ್ಮೆಂಟ್ ಮಾಡಿ ಬರೆಸ್ಕೊಂಡಿದ್ರು. ಸರ್, ಮೊದಲು ಏನ್ ಡಿಮ್ಯಾಂಡ್ ಮಾಡಿದ್ರು, ಮತ್ತೆ ನಿಮ್ಮ ಜಾಗದ ಪೂಜೆಗೆ ಅವ್ರೇನನ್ನು ಕರೆಸ್ಕೊಂಡಿದ್ರಿ ನೀವು, ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಅಂತ ಏನದು ಅಂತ? ಹೌದು, ಅಂದ್ರೆ ಅವ್ರ ಮನೆಯವ್ರ ಜೊತೆ ನಾನು ತುಂಬಾ ಕ್ಲೋಸ್ ಆಗಿದ್ದೆ. ಯಾವತ್ತೂ ಅವರೇ ನನ್ನ ಡ್ರೈವರ್ ತರ ಏನ್ ಟ್ರೀಟ್ ಮಾಡಿರಲ್ಲ, ನಾನು ಅವ್ರ ಓನರ್ ತರ ಏನಿರಲಿಲ್ಲ, ತುಂಬಾ ಚೆನ್ನಾಗಿದ್ವಿ. ಹಂಗಾಗಿ ಅವ್ರನ್ನೆಲ್ಲ ಒಂದ್ಸಲ ನಮ್ಮ ತೋಟ ಎಲ್ಲ ತಗೊಂಡಾದ್ಮೇಲೆ ಒಂದು ಫಂಕ್ಷನ್ ಮತ್ತೆ ಒಂದು ಇನ್ವೆಂಟ್ ಮಾಡಿದ್ದೆ. ಹಂಗಾಗಿ ಬಂದಿದ್ರು ಅಲ್ಲಿ ಬಂದಾಗ ಕೇಳಿದ್ರು, ತೋಟ ತುಂಬಾ ಚೆನ್ನಾಗಿದೆ ನೋಡು, ಕೊಡು ನನಗೆ ಅಂತೇಳಿ. ನಾನು ಸುಮ್ಮನೆ ತಮಾಷೆಗೆ ಯಾಕ್ರೆ ಕೇಳ್ತಾರೆ, ನಿಮ್ಮ ಹತ್ರ ಅಷ್ಟೊಂದಿದೆ ನನ್ನ ಹತ್ರ ಕೇಳ್ತೀರಾ, ನಿಮ್ಮದೇ ಇರ್ಬೇಕಾದ್ರೆ ಅಂದ್ಬಿಟ್ಟು ನಾನು ಅಂದೆ, ಇಲ್ಲ ಸುಮ್ಮನೆ ತಮಾಷೆ ಕೇಳ್ದೆ ಬಿಡು ಆಯ್ತು ಅಂದ್ಬಿಟ್ಟು ಸುಮ್ಮನೆ ಆದ್ರು. ಅದಾದ್ಮೇಲಿಂದ ಶುರುವಾಗಿರೋದು ಅದೇನಂತಾರೆ, ಜಮೀನು ಅಕ್ಕಪಕ್ಕ ಒಂದು 100 ಇಂದ 120 ಎಕರೆ ಖಾಲಿ ಲ್ಯಾಂಡ್ ಇದೆ. ಅದು ಅಕ್ವೈರ್ ಮಾಡ್ಕೊಳ್ಳೋಕೋಸ್ಕರ ಮಧ್ಯದಲ್ಲಿ ನಂದೊಂದೇ ತೋಟ ಇರೋದು. ಅಂದ್ರೆ ಅವ್ರು ಅಪೋಸ್ ಇರೋದು ನಾನು ಒಬ್ಬನೇ ಅಲ್ಲಿ. ಇವಾಗ ನಂದೊಂದು ಕ್ಲಿಯರ್ ಮಾಡ್ಕೊಂಡ್ರೆ ಅಷ್ಟು ಕವರ್ ಮಾಡ್ಕೋಬಹುದು ಅನ್ನೋ ಇಂಟೆನ್ಷನ್ ಅವ್ರದ್ದು. ಸರ್, ಈಗ ನಿಮ್ಮ ಮೇಲೆ ಮತ್ತೆ ನಿಮ್ಮ ವೈಫ್ ಮೇಲೂ ಕೂಡ ಅವರು ಕಾಲಿಂದ ಒದ್ದು ಭವಾನಿ ರೇವಣ್ಣ ಅವರು ಹಲ್ಲೆ ಮಾಡಿದ್ರು ಅಂತ ಹೇಳಿ, ಅದು ಯಾವಾಗ ಆಗಿರೋದು, ಹೇಗೆ ಅಂತ? ಅವತ್ತು 14ನೇ ತಾರೀಕು ನೈಟ್ ಆಗಿರೋದು ಮೇಡಮ್. ಅಲ್ಲ 12ನೇ ತಾರೀಕು ನೈಟ್. ನನ್ನ 9 ಗಂಟೆಗೆ ಅವ್ರ ಮನೆ ಬರಕ್ ಹೇಳ್ತಾರೆ, ಹೋಗಿರ್ತೀನಿ, ಅಲ್ಲೇ ಇರ್ತೀನಿ. ಇದ್ದಾದ್ಮೇಲೆ ಅವರು ಬರ್ಕೊಡು ಅಂತೆಲ್ಲ ಎದುರಿಸ್ತಾರೆ, ಹೊಡೀತಾರೆ, ಎಲ್ಲ ಮಾಡ್ತಾರೆ. ಬಟ್ ನಾನು ಯಾವ್ದಕ್ಕೂ ಕೇಳಲ್ಲ. ಅದಾದ್ಮೇಲೆ ನೈಟು ಒಂದು 11:30 ಹಂಗೆ ನಮ್ಮ ಮನೆಗೆ PSI ಕಳಿಸ್ತಾರೆ. ರೂರಲ್ PSI ಕಳಿಸ್ಬಿಟ್ಟು ನಮ್ಮ ವೈಫ್ನ ಅಲ್ಲಿಂದ ಮನೆಯಿಂದ ಕರ್ಕೊಂಡ್ ಬರ್ತಾರೆ. ಬಟ್ ಯಾವ್ದೇ ಕಂಪ್ಲೇಂಟ್ ಇರಲ್ಲ, ಏನಿಲ್ಲ. 11:30 PSI ಅದು ಏನು ಯಾವ ರೀತಿ ಕರ್ಕೊಂಡ್ ನನಗಂತೂ ಗೊತ್ತಿಲ್ಲ, ಕಾನೂನು ರೀತಿಲಿ ಹಿಂಗಿದೆ ಅಂತೇಳಿ ಕರ್ಕೊಂಡ್ಬಂದು ನನ್ನ ಎದುರುಗಡೆನೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭವಾನಿ ರೇವಣ್ಣ ಇಬ್ರು ಹೊಡಿತಾರೆ. ಅವರು 3 ತಿಂಗಳು ಕನ್ಸ್ಯೂಮ್ ಅಂತ ಹೇಳ್ತೀನಿ, ಆದ್ರೂ ಕೇಳಲ್ಲ, ಹೊಡಿತಾರೆ. ಅದಾದ್ಮೇಲೆ ಅವ್ರಿಗೆ ಡಿಸ್ಚಾರ್ಜ್ ಆಗುತ್ತೆ. ಸರ್, ಮತ್ತೊಂದು, ನೀವು ಚೆಕ್ ಕೊಟ್ಟಿದ್ರು ಅವರು ನಿಮ್ಗೆ ಅಂತ ಹೇಳಿ, ಅದಾದ್ಮೇಲೆ ಅದನ್ನ ಹಣ ಕೂಡ ಅವರೇ ಡ್ರಾ ಮಾಡ್ಕೊಂಡ್ರು, ಅದೇನದು? ಅದೇನ್ ನನ್ನನ್ನ ಈ ಕರ್ಕೊಂಡು ಹೋಗಾದ್ಮೇಲೆ ಅಷ್ಟೆಲ್ಲ ಗಲಾಟೆ ಆದ್ಮೇಲೆ ತಗೊಂಡೋಗಿ ಐಬಿಲ್ ಕೂಡಾಕಂತಾರೆ. ಕೂಡಾಕೊಂಡಾದ್ಮೇಲೆ ಮಾರನೇ ಬೆಳಗ್ಗೆ 13, ಅವತ್ತು ಸಂಡೇ ಇರುತ್ತೆ, ಸೋಮವಾರದಿಂದ ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಮಾಡಾದ್ಮೇಲೆ ನನಗೇನು ದುಡ್ಡು ಅವ್ರೇನು ಕೊಟ್ಟಿರಲ್ಲ, ನನಗೆ ನಾನು ಏನು ಕೇಳಿರೋದಿಲ್ಲ. ಅದಾದ್ಮೇಲೆ 13ನೇ ತಾರೀಕು ನೈಟ್ ನಮ್ಮ ಮನೆ ಕರ್ಕೊಂಡೋಗಿ ಚೆಕ್ ಲೀಫ್ ತರಿಸ್ಕೊಂತಾರೆ, ಖಾಲಿ ಚೆಕ್ಗಳನ್ನ. ನನ್ನ ಹತ್ರ ಏನಿರಲ್ಲ, ಬರೀ ಹಂಗೆ ಇರ್ತೀನಿ. ಮೊಬೈಲ್ ಎಲ್ಲ ಕಿತ್ಕೊಂಡಿರ್ತಾರೆ ಅವರೇನೆ. ಚೆಕ್ ನ ಮನೆಯಿಂದ ಒಬ್ರು PC ಮತ್ತೆ PSI ಇಬ್ರು, ವಿನಯ್ ಮತ್ತೆ PC ನಾಗೇಶ್ ಅಂತೇಳಿ, ಅವ್ರು ಬಂದು ಕರ್ಕೊಂಡೋಗಿ ಮನೆಯಿಂದ ಚೆಕ್ ತಗೊಂಡ್ಬರ್ತಾರೆ. ತಗೊಂಡ್ಬಂದಾದ್ಮೇಲೆ ಅಲ್ಲೇ ರೂಮಲ್ಲೇ ಕೂಡ ಹಾಕೊಂಡು ಅಲ್ಲೇ ಖಾಲಿ ಚೆಕ್ಗೆ ಸೈನ್ ಮಾಡಿಸ್ಕೊಂತಾರೆ. ಅವರು ಸೈನ್ ಮಾಡಿಸ್ಕೊಂಡು ಏನಕ್ಕೆ ಮಾಡಿಸ್ಕೊಂತೀನಿ ಅಂತ ಕೇಳ್ತೀನಿ, ಬಟ್ ಅವ್ರು ಹೇಳಲ್ಲ, ಎದುರಿಸ್ತಾರೆ. ನಾನು ಸುಮ್ಮನೆ ಆಗ್ತೀನಿ. ಅದಾದ ಮಾರನೇ ಬೆಳಿಗ್ಗೆ ನಾನು ವಾಪಸ್ ಕಳಿಸ್ತಾರೆ. ಅದಾದ 16ನೇ ತಾರೀಕು ನನಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಕಿರಣ್ ರೆಡ್ಡಿ ಅನ್ನೋರ ಅಕೌಂಟಿಂದ ನನ್ನ ಅಕೌಂಟ್ಗೆ 41 ಲಕ್ಷ ಅಮೌಂಟ್ ಬಂದಿದೆ ಅಂತೇಳಿ. ಅದಾದ 17ನೇ ತಾರೀಕು ಅವರು 16ನೇ ತಾರೀಕು ಬಂದಾದ್ಮೇಲೆ 17ನೇ ತಾರೀಕು ಅವರೇ ಫೋನ್ ಮಾಡಿ, ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದೀವಿ, ದುಡ್ಡು ಮಾಡ್ಕೊಡ್ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಹೆದರ್ಸ್ತಾರೆ. ನಾನು ಅದಕ್ಕೆ ನನ್ನ ಹತ್ರ ಎಲ್ಲಿದೆ ಚೆಕ್, ನೀವೇ ತಾಂಡಿದಿಲ್ಲ ಅಂದಿದ್ದಕ್ಕೆ, ಬ್ಯಾಂಕಿಗೆ ನೀನ್ ಬರಬೇಕು, ಬರಲ್ಲ ನಾನು ಕೊಡಲ್ಲ, ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ. ಅಲ್ಲಿಗೆ ಅವರೇ ಖಾಲಿ ಚೆಕ್ಕಿಗೆ ಸೈನ್ ಮಾಡ್ಸ್ಕೊಂಡು ಹೋಗ್ತಾ ಬರ್ತಾರೆ. ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ, ಅದಾದ್ಮೇಲೆ ಪೊಲೀಸ್ ಅವರು ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ ಅಂತ ಎಲ್ಲಿ ಕಂಪ್ಲೇಂಟ್ ಮಾಡಿದ್ರಿ, ಏನ್ ಹೇಳಿದ್ರು ಪೊಲೀಸ್? ನಾನು SP ಕೊಟ್ಟಿರ್ತೀನಿ, ಮೈಸೂರು IG ಕೊಟ್ಟಿರ್ತೀನಿ, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತೀನಿ. ಅವರು ಚಂದ್ರಪಟ್ಟಣ DVSPಗೆ ಎಂಕ್ವೈರಿ ಕನೆಕ್ಟ್ ಮಾಡಿರ್ತಾರೆ.
ಬಟ್ ಅಲ್ಲಿ ನನಗೆ ಬೇಕಾಗಿದ್ದಂತ ಉತ್ತರನೂ ಸಿಗಲ್ಲ, ನನಗೆ ನ್ಯಾಯನೂ ಸಿಗಲ್ಲ. ಹಂಗಾಗಿ ನೆಕ್ಸ್ಟ್ ಕಾನೂನು ರೀತಿ ಹೋರಾಟ ಮಾಡೋಣ ಅಂತ ಹೊರಟಿದ್ದೀನಿ. ಈಗ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಏನ್ ಹೇಳ್ತಾ ಇದ್ದಾರೆ ಪೊಲೀಸರು? ಈಗಾದ್ರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಇವಾಗ ಮೀಡಿಯಾದಲ್ಲೆಲ್ಲ ಪಬ್ಲಿಕ್ ಆಗಿದೆ. ಈಗ ನಾಳೆ ನಾಡಿದ್ದು ನೋಡ್ಬೇಕಿಲ್ಲ, ಇವತ್ತು ನೋಡ್ಬೇಕು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ. ಬಟ್ ನಾನು ಕೇಳೋದಿಷ್ಟೇ, ನನಗಾಗಿದೆ, ನಾನು ಹೋರಾಟ ಮಾಡ್ತೀನಿ ಅಂತ ಮುಂದ್ ಬಂದಿದ್ದೀನಿ. ಬೇರೆ ಯಾರಿಗೂ ಈ ತರ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಮಾಡಿದ್ರೆ ಯಾರಿಗಾರು ಆಗಿದ್ರು ಎದ್ರದನೆ ಮುಂದೆ ಬಂದು ಅವ್ರು ಏನೇನ್ ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ನನ್ನ ಮುಂದೆನೆ 10-15 ಇನ್ಸಿಡೆಂಟ್ ಇದೇ ತರ ಆಗಿದೆ. ಅದನ್ನ ಹೇಳ್ತೀನಿ ಸರ್. ಈಗ ಆ ಜಾಗದಲ್ಲಿ ಏನೆಲ್ಲ ಬೆಳೆದಿದ್ದೀರಾ? ಆ ಜಾಗ ಎಷ್ಟು ಎಕರೆ ಇದೆ ಏನು ಅಂತ? ಅದು 13 ಎಕರೆ ಇದೆ. ಅದರಲ್ಲಿ ತೆಂಗಿದೆ, ಅಡಕೆ ಇದೆ, ಮತ್ತೆ ಮಾವಿದೆ. ಈಗ ನೀವು ಆ ಇವೆಂಟ್ ಮಾಡಾದ್ಮೇಲೆ ಅವರಿಗೆ ನಿಮ್ಮ ಹತ್ರ ಜಾಗ ಅಷ್ಟಿದೆ ಅಂತ ಗೊತ್ತಾಗಿದ್ದ? ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ವಾ ಏನು ಅಂತ? ಇಲ್ಲ, ಇವೆಂಟ್ ಮಾಡಾದ್ಮೇಲೆ ಗೊತ್ತಾಗಿದ್ದು. ನಾನು ತಗೊಂಡಿದ್ ಫಸ್ಟ್ ಪ್ರಾಪರ್ಟಿ ಅದು. ನಾನು ಕಷ್ಟಪಟ್ಟು ದುಡಿದು ಅಷ್ಟು ವರ್ಷಕ್ಕೆ ತಗೊಂಡಿದ್ ಫಸ್ಟ್ ಪ್ರಾಪರ್ಟಿ. ಅದು ತಗೊಂಡು ಆದ್ಮೇಲೆ ಅವ್ರಿಗೆ ನೋಡಿದ್ಮೇಲೆ ತೋಟ ಅಲ್ಲ, ನೋಡಿದ್ಮೇಲೆ ಅವ್ರು ತುಂಬಾ ಆಸೆ ಆಯ್ತು ಅನ್ಸ್ಕೊಂತೀನಿ. ಸರ್, ಈಗ ತಗೊಂಡಾದ್ಮೇಲೆ ಅದು ಫಸ್ಟ್ ಇವೆಂಟ್ ಮಾಡಿರೋದ ಅಥವಾ ನೀವು ಅವಾಗ ತಾನೇ ತಗೊಂಡಿರೋದ? ಯಾವಾಗ ಪರ್ಚೇಸ್ ಮಾಡಿದ್ರಿ ಅದನ್ನ? ಪರ್ಚೇಸ್ ಮಾಡಿ 1.5 year ಆಗಿದೆ. ತಗೊಂಡು ಒಂದು 2-3 months ಇವೆಂಟ್ ಮಾಡಿದ್ದು ನಾನು. ಇದಿಷ್ಟು ದೂರುದಾರ ಕಾರ್ತಿಕ್ ಅವರ ಮಾತು. ಅಂದ್ರೆ ಇದೇ ತರ ಸುಮಾರು 10-15 ಇನ್ಸಿಡೆಂಟ್ ಆಗಿದೆ. ನಾನ್ ಮುಂದೆ ಬಂದಿದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ, ಸದ್ಯಕ್ಕೆ ಹಿರಿಯ ಅಧಿಕಾರಿಗಳಿಗೂ ಕೂಡ ನಾನು ದೂರನ್ನ ಕೊಟ್ಟಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನಿಮ್ಮ ಮಾಜಿ ಕಾರ್ ಡ್ರೈವರ್ ಒಬ್ರು ಆರೋಪ ಮಾಡಿದ್ದಾರೆ, ಜಮೀನು ಬರ್ಸ್ಕೊಂಡಿದ್ದಾರೆ ಅಂತ. ಅದೆಲ್ಲ ನಾನು ರಿಯಾಕ್ಟ್ ಮಾಡಿ. ಹೌದು, ಕೊನೆ ಪಕ್ಷ ಸತ್ಯನ ಸರ್? ಅದು ಯಾರು ನಿಮ್ಮ ಡ್ರೈವರ್ ಇದ್ರ? ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಸರ್, ಎಷ್ಟು ಸುಳ್ಳು ಇದೆ? ಅಲ್ಲ ಸರ್, ನಿಮ್ಮ ಮಾಜಿ ಕಾರ್ ಡ್ರೈವರ್ ಒಬ್ರು ಆರೋಪ ಮಾಡಿದ್ದಾರೆ, ಜಮೀನು ಬರ್ಸ್ಕೊಂಡಿದ್ದಾರೆ ಅಂತ. ಅದೆಲ್ಲ ನಾನು ರಿಯಾಕ್ಟ್ ಮಾಡಿ. ಹೌದು, ಕೊನೆ ಪಕ್ಷ ಸತ್ಯನ ಸರ್? ಅದು ಯಾರು ನಿಮ್ಮ ಡ್ರೈವರ್ ಇದ್ರ? ಆರೋಪದಲ್ಲಿ ಎಷ್ಟು ಸತ್ಯಾಂಶ ಇದೆ ಸರ್, ಎಷ್ಟು ಸುಳ್ಳು ಇದೆ? ಎಚ್ ಡಿ ರೇವಣ್ಣ ಈ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ನೀವು ಗಮನಿಸಿದ್ರಿ. ಇದರ ಬೆನ್ನಿಗೆ ಗೃಹ ಸಚಿವರು ಕೂಡ ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ. ನನಗೆ ಗೊತ್ತಿಲ್ಲ ಈ ಬಗ್ಗೆ ಯಾವ ಮಾಹಿತಿಯೂ ಕೂಡ ನನಗೆ ಗೊತ್ತಿಲ್ಲ. ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ತೀನಿ ಅಂತ ಚಿಕ್ಕಮಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. SP ಮತ್ತು ಪೊಲೀಸರಿಂದ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ. ಮಾಹಿತಿ ಪಡೆದು ಆ ನಂತರ ಮಾತನಾಡ್ತೀನಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ ಸರ್. ನೋಡಿಲ್ಲ, ನಾನು ಮಾಹಿತಿ ತಗೊಳ್ತೀನಿ. ಈಗ ತಾನೇ ನನಗೆ ಚಿಕ್ಕಮಗಳೂರು SP ಭೇಟಿ ಮಾಡಿದ್ದೆ, ಅವರೇನು ನನಗೆ ಮಾಹಿತಿ ಕೊಟ್ಟಿಲ್ಲ. ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ವಿರುದ್ಧ ಆಸ್ತಿ ಕಬಳಿಕೆ ಆರೋಪ ಸರ್. ನೋಡಿಲ್ಲ, ನಾನು ಮಾಹಿತಿ ತಗೊಳ್ತೀನಿ. ಈಗ ತಾನೇ ನನಗೆ ಚಿಕ್ಕಮಗಳೂರು SP ಭೇಟಿ ಮಾಡಿದ್ದೆ, ಅವರೇನು ನನಗೆ ಮಾಹಿತಿ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.